ಬೆಳಗಾವಿ ನಗರದಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲಿನ ದಾಳಿ ಇವತ್ತು ಮುಂದುವರಿಯಲಿದೆ. ಬೆಳಗಾವಿಯ ಭಾಗ್ಯನಗರದಲ್ಲಿ ಇರುವ ಕಂಪನಿ ಮೇಲೆ ಎಸಿ ಶ್ರವಣಕುಮಾರ್ ನೇತೃತ್ವದಲ್ಲಿ ಸತತ 10 ಗಂಟೆಗಳ ಕಾಲ ಪರಿಶೀಲನೆ ನಡೆಸಲಾಗಿದೆ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ. ಪರಿಶೀಲನೆ ವೇಳೆ ಸಾವಿರಾರು ಕೋಟಿ ರೂಪಾಯಿ ಹಣ ಹೂಡಿಕೆ ಆಗಿರುವುದು ಪತ್ತೆ ಆಗಿದೆ. ದಾಳಿ ಆಗ್ತಾ ಇದ್ದಂತೆ ಕಂಪನಿಯ ಮಾಲೀಕ ಮಹಾರಾಷ್ಟ್ರ ಮೂಲದ ಬಾಲರಾಜ್ ಮಾನೆ ಸರ್ವರ್ ಡೌನ್ ಮಾಡಿ ಡೇಟಾ ಎರೇಸ್ ಮಾಡಿ ಚಳ್ಳೆ ಹಣ್ಣು ತಿನ್ನಿಸಲು ಯತ್ನಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಅಧಿಕಾರಿಗಳು ಸೈಬರ್ ಕ್ರೈಮ್ ಪೊಲೀಸರ ಮೂಲಕ ಡೇಟಾ ರಿಕವರಿ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ 1 ಲಕ್ಷಕ್ಕೆ 5% ಬಡ್ಡಿ ನೀಡೋದಾಗಿ ಆಮಿಷವೊಡ್ಡಿ ಹಣ ಸಂಗ್ರಹ ಆರೋಪದ ಅಡಿ ದಾಳಿ ಮಾಡಲಾಗಿದೆ. ಟಿಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದಾಳಿ ನಡೆದಿದೆ. ಇವತ್ತು ದಿನಾಂಕ 4/6/26 ನಮಗೆ ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಇನ್ಫಾರ್ಮೇಶನ್ ಇತ್ತು. ಆ ಪ್ರಕಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ KPID LD ಆಗಿರತಕ್ಕಂಥ ಆದೇಶದಲ್ಲಿ ಇವತ್ತು ನಾವು ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಕಾರ್ಯಾಚರಣೆ ಇನ್ನೂ ಪ್ರಗತಿ ಹಂತದಲ್ಲಿದೆ. ಸಾಕಷ್ಟು ವಿಷಯಗಳು ಗೊತ್ತಾಗಿದ್ದಾವೆ. ಸೊ ಒಂದು ಸ್ವಲ್ಪ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದ್ದೀವಿ. ಸೊ ನಮ್ದೇನು ಕಾರ್ಯಾಚರಣೆ ಇದೆ ಇದು ನಾಳೆ ಕೂಡ ಮುಂದುವರಿಯುತ್ತೆ. ನಾಳೆ ಸ್ವಲ್ಪ ಕಾರ್ಯಾಚರಣೆ ಮುಗಿದ್ಮೇಲೆ ಅಂತಿಮವಾಗಿ ನಮಗೆ ವರದಿಯನ್ನು. ಯಾವ್ದು ಸರ್ ಇದು ಕಂಪ್ನಿ ಏನು ಸರ್, ಯಾವ ವಿಚಾರಕ್ಕೆ ಆದಿತ್ಯ ರಾಜ್ ಕ್ಯಾಪಿಟಲ್ಸ್ ಅಂತೇಳಿ ದೇರ್ ಇನ್ವೆಸ್ಟ್ಮೆಂಟ್ ತಗೊಳ್ತಿದ್ದಾರೆ, ಡೆಪಾಸಿಷನ್ ಅನ್ನ ಸ್ಕೀಮಲ್ಲಿ ತಗೊಳ್ತಿದ್ದಾರೆ. ಸೊ ಅದು ಪೂರ್ತಿ ಇನ್ನ ತಗೊಳ್ತಾ ಇದ್ದೀವಿ ಇನ್ಫಾರ್ಮೇಶನ್, ಎಷ್ಟು ಅಕೌಂಟಲ್ಲಿ ಏನು ತಗೊಂಡಿದ್ದಾರೆ. ಜಸ್ಟ್ ಪ್ರಾಮಿಸಿಂಗ್ 5% ಅಂತ ಏನೋ ಗೊತ್ತಾಗಿದೆ ಈಗ ಸದ್ಯಕ್ಕೆ. ಸೊ ಅದು ಇನ್ನೂ ಎಷ್ಟಾಗುತ್ತೆ, ಏನಾಗುತ್ತೆ, ಎಷ್ಟು ಅಮೌಂಟು, ಎಷ್ಟು ಡೆಪಾಸಿಟರ್ಸ್ ಇದ್ದಾರೆ, ಎಷ್ಟು ಅಮೌಂಟ್ ಠೇವಣಿ ಆಗಿದೆ ಅನ್ನೋದು ಸ್ವಲ್ಪ ಹೆಚ್ಚು ಕಡಿಮೆ ನಾಳೆ ಒಳಗಾಗಿ. ಅವು ಹೂಡಿಕೆಗಳು ಒಂದು ಸ್ವಲ್ಪ 6,000 ಏನೋ ಬಂದಿದ್ದಾವೆ. 6,000 ಹೂಡಿಕೆಗಳು, ಠೇವಣಿದಾರರಲ್ಲ ಹೂಡಿಕೆಗಳು. ಬಟ್ ಅದು ಪೂರ್ತಿ ಇನ್ಫಾರ್ಮೇಶನ್ ನಾಳೆ ಹೆಚ್ಚು ಕಡಿಮೆ. ಎಷ್ಟು ಇಟ್ಟಿದ್ದಾರೆ ಏನಾದ್ರು ಅಲ್ಲ, ಅಂದಾಜು ಅವರವರ ಕ್ಷಮತೆಗೆ ಅನುಸಾರವಾಗಿ ಅವ್ರು ಇಟ್ಟಿದ್ದಾರೆ. ಹಂಗೇನಿಲ್ಲ, ಮಿನಿಮಮ್ ಅಂತಾರೆ ಆ ಥರ ಏನಿಲ್ಲ. ಇದೆ ಅವರವರ ಇದ್ರ ಮೇಲೆ ಇಟ್ಟಿದ್ದಾರೆ. ಸೊ ಅವರು ಜಾಸ್ತಿ ಪೋರ್ಟ್ಫೋಲಿಯೋ PMF ಮ್ಯಾನೇಜ್ಮೆಂಟ್ ಅಲ್ಲೇ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಇದೆ ಸರ್ ಈಗ ಕಂಪ್ನಿ? ಅವ್ರು ಆಕ್ಚುಲಿ 2022 ಈಚೆಗೆ ಜಾಸ್ತಿ ಏನೋ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಬಟ್ 18ರಲ್ಲಿ ರಿಜಿಸ್ಟರ್ಡ್ ಇದೆ. ಇಲ್ಲ ಸರ್, ಅವರು ಮೂಲತಃ ಮಹಾರಾಷ್ಟ್ರದವರೇನೋ ಇದ್ದಾರೆ. ಸೋಲರ್ ಇವತ್ತೇನು ಬಂದಿಲ್ಲ. ನಾಳೆ ಅವರಿಗೆ ಸ್ವಲ್ಪ ಹಾಜರಿರಕ್ಕೆ